ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಏನಾಗುತ್ತೆ ಅಂತ ಕುತೂಹಲ ಘಟ್ಟದಲ್ಲಿ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟೈತೆ. ಎರಡನೇ ಟೆಸ್ಟ್ ಮ್ಯಾಚ್ ಡ್ರಾ ಆಗುತ್ತಾ, ಇಂಡಿಯಾಗೆ ವಿಕ್ಟ್ರಿ ಸಿಗುತ್ತಾ ಅಂತ 5ನೇ ದಿನವರೆಗೂ ಬಂದು ಕೂತ್ಕೊಂಡೈತೆ. ಲಾಸ್ಟ್ ಮ್ಯಾಚ್ 5ನೇ ದಿನಕ್ಕೆ ಬಂದು ಕೂತ್ಕೊಂಡಿತ್ತು, ಈ ಮ್ಯಾಚ್ 5ನೇ ದಿನಕ್ಕೆ ಬಂದು ಕೂತ್ಕೊಂಡೈತೆ. ಒಟ್ಟಿನಲ್ಲಿ ಏನಾರು ಒಂದಾಗುತ್ತೆ, ಡ್ರಾ ರಿಸಲ್ಟ್ ಬರೋ ಥರನೇ ಕಾಣಿಸ್ತಾ ಇದೆ. ಬಟ್ ಮಳೆ ಸ್ವಲ್ಪ ಪ್ರಾಬ್ಲಮ್ ಕೊಡಬಾರ್ದು ಅಷ್ಟೇ. 4 ದಿನನೂ ಕೂಡ ಮಳೆ ಬಂದಿದೆ. ಹೆಚ್ಚು ಕಮ್ಮಿ ಒಂದು ದಿನ ಮಳೆ ಹಾಳು ಮಾಡಿದೆ ಅಂತ ಹೇಳ್ತೀನಿ ನಾನು. ಹೆಚ್ಚು ಕಮ್ಮಿ ನೋಡಿ, ಇವತ್ತು ಕೂಡ ಬೇಗನೆ ಒಂಥರ ಥರ್ಡ್ ಸೆಷನಲ್ಲಿ ಕಾಲ್ ಆಫ್ ಮಾಡಿದ್ದು, ಯಾಕೆಂತಂದರೆ ಮಳೆಯ ಹಾವಳಿಯಿಂದ. ಸೊ ಸೀನ್ ನೋಡ್ತಾ ಅಂದರೆ ಯಾವ ಥರ ಇದೆ ಅಂತಂದರೆ, ಇವಾಗ ಇವರು ಡ್ರಾಗ್ ಆಡ್ತಾ ಇದ್ದಾರೆ. ನೆನ್ನೆನೋ ಅದೇ ಥರ ಇತ್ತು, ಇವರು ಡ್ರಾಗ್ ಆಡ್ತಾ ಇದ್ದಾರೆ. ನಾವು ಗೆಲ್ಲೋದಕ್ಕೋಸ್ಕರ ಆಡ್ತಿದ್ವಿ, ಯಾಕಂದರೆ ನಮಗೆ ವಿಕ್ಟ್ರಿ ಇಂಪಾರ್ಟೆಂಟು. ಶ್ರೀಲಂಕಾದವ್ರಿಗಿಂತ ನಮಗೆ ವಿಕ್ಟ್ರಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇಲ್ಲಿ ಈ ಮ್ಯಾಚ್ನಾಗ ಗೆಲ್ಲೋವಂಥ ಅರ್ಹತೆ, ಯೋಗ್ಯತೆ ಎಲ್ಲ ಇರೋದು ನಮ್ಮ ಇಂಡಿಯನ್ ಟೀಮಿಗೇನೆ. ಹೌದು, ಯಾಕೆ ಅಂದರೆ ಫಾಲೋ ಆನ್ ಕೊಟ್ಟಿದ್ದೀವಿ ನಾವು ಅವ್ರಿಗೆ. ಇವತ್ತು ಬೆಳಗ್ಗೆ 2 ವಿಕೆಟ್ ಬೇಗನೆ ಎಗರಿಸಿದ್ದೀವಿ. ಎಗರ್ಸಾಕ್ಬಿಟ್ಟು ಸಾಂಜ್ ಜೈನ್ ಹಂಗೇನೆ 2 ವಿಕೆಟ್ನ ಲಾಹಿರು ಅವ್ರದ್ದು ಎಗರಿಸಿದ್ರು. ಬಂದಂಥವ್ರು ಇನ್ನೊಬ್ರದ್ದು ಕೂಡ ಎಗರಿಸಿದ್ರು. ಸೋನಾಲ್ ಅವರು ಕೂಡ ಔಟ್ ಆದರು. ಸೊ ಸೋನಾಲ್ ಇವಾಗಲೂ ಕೂಡ ನಿಂತ್ಕೊಂಡು ಆಡ್ತಾ ಇದ್ದಾರೆ. ಲಾಸ್ಟ್ ಡೇ ಎಂಡಲ್ಲೂ ಕೂಡ ನಿಂತ್ಕೊಂಡಿದ್ರು. ಸೊ ಇವತ್ತಿನ ಡೇ ಎಂಡಲ್ಲೂ ಕೂಡ ನಿಂತ್ಕೊಂಡಿದ್ದಾರೆ. ನಾಳೆನೂ ಕೂಡ ಬ್ಯಾಟಿಂಗ್ ಬರ್ತಾರೆ ಸೋನಾಲ್ ಅವರು. ಸೊ 3 ದಿನ ಕಂಟಿನ್ಯೂಸ್ ಬ್ಯಾಟಿಂಗ್ ಅಂತ ಅನ್ಕೊಳ್ಳಿ ಸೋನಾಲ್ ಅವರಿಗೆ. ಸೂರ್ಯ ಬಂದ್ರೆ ಏನು ಗುರು, ಸಾಕಾಗಿ ಪರ್ಫಾರ್ಮೆನ್ಸ್ನೇ ಕೊಡಿದ್ದು. ಫಸ್ಟ್ ಇನ್ನಿಂಗ್ಸಲ್ಲೂ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ 80+ ರನ್ಸು. ಈ ಇನ್ನಿಂಗ್ಸಲ್ಲಿ ಸೆಂಚುರಿ ಮಿಸ್ ಮಾಡ್ಕೊಂಡು 92ಗೆ ಔಟ್ ಆಗಿದ್ದು. ಸೊ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಗುರು. ನೋಡಿ, ಒಂಥರ ಕಾಮನ್ ಏನು ಅಂತಂದರೆ, ಸೋನಾಲ್ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೋನಾಲ್ ಇನ್ನೂ ಸ್ಟ್ರೈಕಲ್ಲಿದ್ದಾರೆ. 3 ಇನ್ನಿಂಗ್ಸ್ ಮಸ್ತಾಗಿ ಪರ್ಫಾರ್ಮ್ ಮಾಡಿರುತ್ತಾ ಸೋನಾಲು. 2 ಮ್ಯಾಚಲ್ಲಿ 3 ಇನ್ನಿಂಗ್ಸ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ, ಈ ಇನ್ನಿಂಗ್ಸು ಕೂಡ ಕಾನ್ಫಿಡೆನ್ಸ್ ಇದೆ. ಸೋನಾಲ್ ಖಂಡಿತ ಜಾಸ್ತಿ ರನ್ಸ್ನ ಹೊಡೆಯುವಂಥ ಅಬಿಲಿಟಿ ಇದೆ ಅಂತ. ಬಟ್ ಡೇ 5 ಆಫ್ ದ ಟೆಸ್ಟ್ ಮ್ಯಾಚಲ್ಲಿ ಸ್ಕೋರ್ ಮಾಡೋದಷ್ಟು ಈಸಿ ಅಲ್ಲ. ಮಳೆ ಎಲ್ಲ ಬಂದು ರೊಚ್ಚಾಗಿ ಇದಾಗೆಲ್ಲ ಥರ ಗಲೀಜಾಗಿರೋವಂಥ ವಿಕೆಟು, ಒಂಥರ ಕಿತ್ತೋಗಿರೋವಂಥ ವಿಕೆಟಲ್ಲಿ ಡೇ 5 ಬ್ಯಾಟಿಂಗ್ ಆಡುವಂಥದ್ದು ಈಸಿ ಅಲ್ಲ. ಇವಾಗ ನೋಡಿ ಎಷ್ಟು ಲೀಡ್ ತೊಗೊಂಡಿರೋದು, 16 ರನ್ ಅಷ್ಟೇ ಲೀಡ್ ತೊಗೊಂಡಿರೋದು. ಸೊ 16 ರನ್ನು ಇನ್ ಕೇಸ್ ಅಂದ್ರೆ ಒಂದು 150 ರನ್ ಹೊಡೆದ್ರು ಅಂತ ಅನ್ಕೊಳ್ಳಿ. 150 ರನ್ ಹೊಡೆದ್ಬಿಟ್ಟು ಇವರು ಆಲ್ ಔಟ್ ಆದರೂ ಪರವಾಗಿಲ್ಲ. 150 ರನ್ ಹೊಡೆದ್ರು ಅಂತಾರೆ. ಸೋನಾಲ್ ಇರೋದ್ರಿಂದ ಹೇಳ್ತಾ ಇರೋದು. 150 ರನ್ ಹೊಡೆದ್ರು ಅಂತ ಅನ್ಕೊಳ್ಳಿ. ಸೊ 150 ರನ್ ಟಾರ್ಗೆಟಾಗಿ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಇನ್ ಕೇಸ್ ಏನಾದರೂ ಆಲ್ ಔಟ್ ಆಗೋಗ್ಬಿಡ್ತು ಅಂತಂದರೆ, ಇವರು ಟಾರ್ಗೆಟ್ ಕೊಟ್ಟರು ಅಂತಂದರೆ ಒಳ್ಳೆ ಮಜಾ ಇರುತ್ತೆ ಗುರು. ನಾಳೆ ಮ್ಯಾಚು ನಿಜಾಲು ಒಳ್ಳೆ ಮಜಾ ಇರುತ್ತೆ. ಇವರು ಡ್ರಾಗ್ ನೋಡ್ತಾ ಇರ್ತಾರೆ. ಡ್ರಾಗ್ ಅಭ್ಯಾಸಿ ನೋಡ್ತಾ ಇರ್ತಾರೆ. ಕಂಪ್ಲೀಟ್ ಡೇ ಬ್ಯಾಟಿಂಗ್ ಆಡೋಣ ಅಂತಲೇ ನೋಡ್ತಾ ಇರ್ತಾರೆ. ನಾವು ಡಿಕ್ಲೇರ್ ಕೊಡಲ್ಲ, ಬದನೆಕಾಯಿ ಕೊಡಲ್ಲ, ಏನು ಕೊಡಲ್ಲ ಅನ್ನೋದನ್ನೇ ನೋಡ್ತಾ ಇರ್ತಾರೆ. ಡಿಕ್ಲೇರ್ ಕೊಡ್ತಾರೆ ಅವರು, ಕಂಪ್ಲೀಟ್ ಬ್ಯಾಟಿಂಗ್ ಆಡೋದಕ್ಕೆ ನೋಡ್ತಾ ಇರ್ತಾರೆ. ಸೋನಾಲ್ ಅವರು ಜೊತೆಗೆ ಇವ್ರ ಜೊತೆಗೆ ಯಾರಪ್ಪ ನಿಂತ್ಕೊಡೋದು ಇವಾಗ, ಇವರು ಕೆಶಾರ್ ಅವ್ರು ನಿಂತ್ಕೊಂಡಿದ್ದಾರೆ. ಸೊ ಅವರು ಪರವಾಗಿಲ್ಲ, ಒಂದು ರೇಂಜಿಗೆ ಡೀಸೆಂಟ್ ಬ್ಯಾಟಿಂಗ್ ಅಷ್ಟೇ. ಬಟ್ ಕಂಪ್ಲೀಟ್ಲಿ ಡಿಪೆಂಡೆನ್ಸ್ ಇರೋದು ಸೋನಾಲ್ ಅವ್ರ ಮೇಲೆ. ಯಾಕಂದರೆ 3 ಇನ್ನಿಂಗ್ಸ್ ಮಸ್ತಾಗಿ ಪರ್ಫಾರ್ಮ್ ಮಾಡೋರು, ಹೆವಿ ರನ್ಸ್ಗಳನ್ನ ಹೊಡೆದಿರುವಂಥವ್ರು ಅವರನ್ನೇ. ಅವ್ರ ಬ್ಯಾಟಿಂದ ಏನಾದ್ರು ಒಂದು 50 ಬಂತು ಅಂದರೆ, ಅಥವಾ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ರನ್ಸ್ ಬಂತು ಅವ್ರು, ಇವ್ರು ಜಸ್ಟ್ ಸ್ಟ್ಯಾಂಡಿಂಗ್ ಕೊಟ್ಟರು. ಕೆಶಾರ್ ಅವರು ಸ್ವಲ್ಪ ಸ್ಟ್ಯಾಂಡಿಂಗ್ ಕೊಟ್ಟರು ಅಂದರೆ ಸಾಕು ಅವರಿಗೆ. ನಾನ್ ಸ್ಟ್ರೈಕರಲ್ಲಿ ನಿಂತ್ಕೊಂಡು ಅವ್ರಿಗೆ ಸ್ಟ್ರೈಕ್ ಕೊಡ್ತಾ ಇತ್ತು, ಸೋನಾಲ್ ಅವರಿಗೆ ಸ್ಟ್ರೈಕ್ ಕೊಡ್ತಾ ಇತ್ತು ಅಂತಂದರೆ ಸೊ ಬಿಲ್ಡ್ ಮಾಡ್ಬೋದು ಅವರು. ನನ್ನ ಪ್ರಕಾರ ಸ್ಕೋರ್ ಮಾಡೋದಕ್ಕೆ ನೋಡ್ತಾರೆ. ಯಾಕಂದರೆ ಏನು ಬೇಕಾದ್ರೂ ಆಗ್ಬೋದು. ಇದು 16 ರನ್ನು, 20 ರನ್ನು, ಮತ್ತು ಒಂದು 30 ರನ್, 40 ರನ್, ಅಥವಾ ಒಂದು 50 ರನ್ನು, ಇದೆಲ್ಲ ಸ್ಕೋರೇ ಅಲ್ಲ. ಬೇಕು ಅಂದರೆ ಏನಾದ್ರು ಮಾಡಬೇಕು ಅಂದರೆ ಅವ್ರು ಸ್ಕೋರ್ ಹೊಡಿಬೇಕು. ಸುಮ್ಮನೆ ಟುಕು ಆಡೋಕ್ಕಾಗಲ್ಲ. ಯಾಕಂದ್ರೆ 6 ವಿಕೆಟ್ ಕಳ್ಕೊಂಡಿದ್ರು ಆಲ್ರೆಡಿ, ಇನ್ನಿರೋದೇ 4 ವಿಕೆಟು. ಸುಮ್ಮನೆ ದಿನ ಫುಲ್ಲು ಟುಕು ಆಡೋಕ್ಕಾಗಲ್ಲ. ಯಾಕಂದ್ರೆ ಟೈಲೆಂಡರ್ಸ್ ಬಂದ್ಬಿಡ್ತಾರೆ ಹಂಗೆ ಪಟ್ ನನಗೆ. ಸೊ ಸ್ಕೋರ್ ಮಾಡೋ ಕಡೆ ಗಮನ ಅಂತೂ ಫಸ್ಟ್ ಸೆಷನಲ್ಲಿ ನಾಳೆ ಅಂತೂ ಖಂಡಿತ ಇದ್ದೇ ಇರುತ್ತೆ ಬಾಂಗ್ಲಾದೇಶವ್ರದ್ದು. ಅವ್ರು ಟುಕು ಆಡ್ಕೊಂಡು ಡ್ರಾ ಮಾಡ್ಕೊಳ್ಳೋದಕ್ಕೆ ನೋಡೋದಿಲ್ಲ, ಸ್ಕೋರ್ ಮಾಡಿಬಿಟ್ಟು ಟಾರ್ಗೆಟ್ ಸೆಟ್ ಮಾಡೋದಕ್ಕೆ ನೋಡ್ತಾರೆ. ಸೊ ಟಾರ್ಗೆಟ್ ಅಂತೂ ಖಂಡಿತ ಬರುತ್ತೆ. ಆ್ಯಂಡ್ ಆಲ್ ಔಟು ಕೂಡ ಬಾಂಗ್ಲಾದೇಶ ನಾಳೆ 100% ಆಗೇ ಆಗ್ತಾರೆ. ಸೊ ಈ ಟಾರ್ಗೆಟ್ನ ಇಂಡಿಯಾ ಚೇಸ್ ಮಾಡುತ್ತಾ ಅನ್ನೋದೇ ಒಂದು ಕ್ವೆಶನ್ ಆಗುತ್ತೆ. ಮಳೆಯ ಹಾವಳಿ ಕೂಡ ಒಂದು ಕಡೆ ಇರುತ್ತೆ, ಒಂದೆಂಡಲ್ಲಿ ಇರುತ್ತೆ. ಸೊ ಮಳೆ ಏನಾದರೂ ಬಂದ್ಬಿಟ್ಟು ತಿರ್ಗಾ ಥರ್ಡ್ ಸೆಷನಲ್ಲಿ ಕ್ವಾಟ್ಲಾಕ್ ಕೊಡ್ತಾವ ಅಂತಂದರೆ ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಕ್ಯೂರಿಯಾಸಿಟಿ ಏನು ಹುಟ್ಟಿಸ್ಕೊಂಡು ಕೂತ್ಕೊಂಡಿದ್ವಿ ಗುರು. ಇವಾಗ ಲಾಸ್ಟ್ ಡೇ ಏನಾಗುತ್ತೆ, ಮಳೆ 4 ದಿನನೂ ಬಂದಿದೆ. ಆಲ್ಮೋಸ್ಟ್ 1 ದಿನ ಹೊಗೆ ಹಾಕ್ಸಿದೆ ಮಳೆ. ಲಾಸ್ಟ್ ಡೇನೂ ಬಂತು ಅಂತ ಅಂದರೆ, ಕುತೂಹಲ ಗಡದಲ್ಲೇನೋ ಬಂತು ಅಂತಂದರೆ ಒಳ್ಳೆ ಮಜಾ ಇರುತ್ತೆ. ನನ್ನ ಪ್ರಕಾರ ಫಸ್ಟ್ ಟೆಸ್ಟ್ ಮ್ಯಾಚ್ಗಿಂತ ಈ ಟೆಸ್ಟ್ ಮ್ಯಾಚ್ ಸಿಕ್ಕಾಪಟ್ಟೆ ಮಜಾ ಹುಟ್ಟಿಸಿದೆ. ಫಾಲೋ ಆನ್ ಆದ್ರೂ ಕೂಡ ರನ್ಸ್ನ ಹೊಡೆದಿದ್ದಾರೆ. ನೋಡಿ, ಫಸ್ಟ್ ಸೆಷನಲ್ಲಿ ಎಷ್ಟು ಹೊಡೆದಿದ್ರು. ಫಸ್ಟ್ ಸೆಷನಲ್ಲಿ 290 ರನ್ನಿಗೆ ಆಲ್ ಔಟ್ ಆದರು. ಈ ಸೆಷನ್ನು ಕೂಡ 6 ವಿಕೆಟ್ನ ಕಳ್ಕೊಂಡು ಆಲ್ಮೋಸ್ಟ್ 230 ರನ್ ಹೊಡೆದಿದ್ದಾರೆ. ಫಸ್ಟ್ ಸೆಷನ್ ಹೊಡೆಯೋದೇ ಬೇರೆ, ಸೆಕೆಂಡ್ ಸೆಷನಲ್ಲಿ ಸ್ಕೋರ್ ಮಾಡೋದೇ ಬೇರೆ. 230 ರನ್ ಸೆಕೆಂಡ್ ಸೆಷನಲ್ಲಿ ಸ್ಕೋರ್ ಮಾಡಿದ್ರೆ ಅಂತಂದರೆ ವೆಲ್ ಅಂತಲೇ ಹೇಳಬೇಕು. ಸೂರ್ಯ ಬಂದ್ರೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಗುರು. 92 ರನ್ಸ್ನ ಹೊಡೆದಿದ್ದಾರೆ. ಹೌದು, ಮೆಂಡಿಸ್ ಅವರ ಪರ್ಫಾರ್ಮೆನ್ಸ್ನ ಕೂಡ ಇಲ್ಲಿ ಮೆಚ್ಕೊಬೇಕು. ಕಮಿಂದು ಮೆಂಡಿಸ್ ಅವರ ಪರ್ಫಾರ್ಮೆನ್ಸು. ಯಾಕಂದರೆ ಸೆಕೆಂಡ್ ಸೆಷನಲ್ಲಿ ಇಬ್ಬರು ಕೂಡ ಆಡ್ಕೊಂಡ್ರು, ಸಿಕ್ಕಾಪಟ್ಟೆ ಸಖತ್ತಾಗಿ ಆಡ್ಕೊಂಡ್ರು, ಒಳ್ಳೆ ಸ್ಕೋರ್ನ ಕೂಡ ಮಾಡಿದ್ರು. ಸೊ ಅದೇ ಎಷ್ಟು ಆಲ್ಮೋಸ್ಟ್ ಕ್ಲೋಸ್ ಟು 80+ ರನ್ಸ್ನ ಫಸ್ಟ್ ಸೆಷನಲ್ಲಿ ಹೊಡೆದ್ರು. 2 ವಿಕೆಟ್ನ ಇವರು ಕಳ್ಕೊಂಡು ಕೂಡ ಫಾಲೋ ಆನ್ ತೊಗೊಂಡ್ರು ಕೂಡ 80+ ರನ್ಸ್ನ ಫಸ್ಟ್ ಸೆಷನಲ್ಲಿ ಹೊಡಿತಾರೆ. 2 ವಿಕೆಟ್ನ ಕಳ್ಕೊಂಡು ಇವ್ರು ಏನಪ್ಪ ಆಡ್ತಾರೋ, ಅವ್ರು ಉಡಾರ, ಅವರು ಮನೆ ಕಳಿಸ್ಬೇಕಲ್ಲ, ಇವರು ಉಡಾರನ ಉಡಾಯಿಸ್ಕೊಂಡು ಹೋಗ್ತಾವ್ರಲ್ಲಿ.
ಏನು ಆಡಿಲ್ಲ ಈ ಸೀರೀಸ್ ಎಲ್ಲ ನೆಟ್ಟಿಗೆ ಆಡಿಲ್ಲ. ಸಿರಾಜ್ ಭಯ ಬಂದ್ಬಿಟ್ಟು ಪಟ್ಟಣಿಗೆ ಔಟ್ ಮಾಡಿದ್ರು. ಈ ಕಡೆಯಿಂದ ಜಡೇಜಾ ಬಂದ್ಬಿಟ್ಟು ಎಗ್ಗಿರಿಸಿದ್ರು ಮಿಶ್ರಾ ಅವರ ವಿಕೆಟ್ನ. ಸೊ ಅವರಿಬ್ಬರು ವಿಕೆಟ್ ಬೇಗ ಬೀಳ್ತಿದ್ದಾರೆ ಫಸ್ಟ್ ಸೆಷನಲ್ಲಿ. ಸೆಕೆಂಡ್ ಸೆಷನಲ್ಲಿ ಕಂಟಿನ್ಯೂ ಮಾಡಿದ್ದು ಮೆಂಡಿಸ್ ಅವರ ಜೊತೆಗೆ ಸೂರ್ಯ ಬಂದ್ರ. ಸಖತ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ಆ್ಯಂಡ್ ಅವರು ಕೂಡ ಮೆಂಡಿಸ್ ಅವರು ಔಟ್ ಆಗ್ತಿದ್ದಂಗೆ ಈ ಕಡೆಯಿಂದ ಸೂರ್ಯ ಬಂದ್ರ ಚೆನ್ನಾಗಿ ಪಾರ್ಟ್ನರ್ಶಿಪ್ನ ಮತ್ತೆ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಂಥ ದೊಡ್ಡ ಪಾರ್ಟ್ನರ್ಶಿಪ್ ಏನು ಬರಲಿಲ್ಲ. ಸೊ ಅವರು ಕೂಡ ಇವಾಗ ವಿಕೆಟ್ನ ಒಪ್ಪಿಸಿದ್ದಾರೆ. ಸುತಾಲ್ ಅವ್ರಿಗೂ ಕೂಡ ವಿಕೆಟ್ಸ್ಗಳು ಬಿದ್ದಿದ್ದಾವೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಸೋನಲ್ ಅವ್ರ ಮೇಲೆ ನಿಂತ್ಕೊಂಡಿದೆ. 5ನೇ ದಿನ ಸೋನಲ್ ಅವರು ಕೈಯಲ್ಲಿ ಇದೆ ಮ್ಯಾಚು. ಶ್ರೀಲಂಕಾಗೆ ಕಾಪಾಡ್ತಾರ ಅಂದರೆ ಡ್ರಾಗೆ ಏನಾದ್ರು ಮಾಡ್ತಾರ, ಪ್ರಯತ್ನ ಪಡ್ತಾರ ಗೊತ್ತಿಲ್ಲ. ಶ್ರೀಲಂಕಾ ಗೆಲ್ಬೋದು, ಹೇಳೋದಕ್ಕಾಗೋದಿಲ್ಲ. ನೋಡಿ ಹೇಳ್ತಿದ್ದೀನಿ ಈಗಲೇ, ಏನಾದ್ರು ಇನ್ ಕೇಸ್ ಏನಾದ್ರು 150 ಆ್ಯಂಡ್ ಅಬೌಟ್ ಟಾರ್ಗೆಟ್ನ ಕೊಟ್ಟರು ಅಂದರೆ ಹೇಳೋದಕ್ಕಾಗೋದಿಲ್ಲ. ಮಳೆ ಒಂದು ಕಡೆ ಅಂದರೆ ಪ್ರೆಷರ್ ಅಂತೂ ಖಂಡಿತ ಇದ್ದಿರುತ್ತೆ. ಇಂಡಿಯಾ ಡ್ರಾಗ್ ಅಂತೂ ನೋಡೋಕ್ಕಾಗಲ್ಲ. ಅವಾಗ ವಿನ್ಗೇನೆ ನೋಡ್ತಾ ಇರ್ತಾರೆ ಇಂಡಿಯಾ. ಒಂಥರ ಡಿಫೆನ್ಸಿವ್ ಅಪ್ರೋಚ್ ಹೋಗ್ಬಿಡ್ತು ಅಂದರೆ ಇಂಡಿಯಾ ಅಂದರೆ ಇನ್ ಕೇಸ್ ನಾವು 150 ಟಾರ್ಗೆಟ್ ಕೊಟ್ಟಾಗ ಮಳೆ ಎಲ್ಲ ನೋಡಿಕೊಂಡು ಡಿಫೆನ್ಸಿವ್ ಅಪ್ರೋಚ್ ಹೋಗ್ಬಿಡ್ತು ಅಂದರೆ ಅವಾಗ ನಾವು ಎದುರುಕೊಂಡಂಗಿರುತ್ತೆ. ಸೊ ನೋಡೋಣ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ ಏನಾಗುತ್ತೆ ಡೇ 5 ಅಂತ. ಉಲ್ಟಾ ಹೊಡೆದ್ರು ಹೊಡಿಬೋದು. ಫಾಲೋ ನೋಡಿ, ಫಾಲೋ ಆನ್ನ ತಗೊಂಡಿರೋ ಮ್ಯಾಚ್ನ ಸೋತಾಗ್ಬಿಟ್ವಿ ಅಂತಾನೆ ಇನ್ ಕೇಸ್ ಅದರ ಆಗಿರೋ ಉದಾಹರಣೆಗಳು ಇದಾವೆ ಟೆಸ್ಟ್ ಕ್ರಿಕೆಟಲ್ಲಿ. ಇಲ್ಲ ಅಂತಲ್ಲ, ಫಾಲೋ ಆನ್ ತಗೊಂಡು ಕೂಡ ಸೋತಿರುವಂಥ ಉದಾಹರಣೆಗಳಿದ್ದಾವೆ. ಸೊ ಆ ಥರ ಆಗಬಾರ್ದು. ಸೊ ಇಂಡಿಯಾ ಕಡೆನೇ ಇದೆ ಮ್ಯಾಚ್, ಇಲ್ಲ ಅಂತಲ್ಲ. ಇವಾಗ ಇಂಡಿಯಾ ಕಡೆ 100% ಇದೆ ಮ್ಯಾಚು. ಸೊ ಏನು ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತೀನಿ ಡೇ 5 ಯಾಕಂದರೆ ಮಳೆನೂ ಕೂಡ ಒಂದು ಆಸ್ಪೆಕ್ಟಲ್ಲಿ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ನೋಡೋಣ, ಕುತೂಹಲ ಗಡದಲ್ಲಿ ಕೂತ್ಕೊಂಡಿದೆ ಮ್ಯಾಚು. ನಿಮಗೆ ಅನ್ನಿಸ್ತಿದೆ ಈ ಮ್ಯಾಚು ಡ್ರಾ ಆಗುತ್ತಾ ಅಥವಾ ರಿಸಲ್ಟ್ ಬರುತ್ತಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಪ್ರಕಾರ ಬೇಗ ಫಸ್ಟ್ ಸೆಷನ್ ಆಲ್ಔಟ್ ಮಾಡಬೇಕಾಗುತ್ತೆ ಇವ್ರನ್ನೇನಾದ್ರು ಸೆಕೆಂಡ್ ಸೆಷನ್ವರೆಗೂ ಬಿಟ್ಕೊಂತು ಅಂತ ಅಂದರೆ, ಅಲ್ಲಿವರೆಗೂ ಬಿಟ್ಕೊಂತವ್ರೆ ಖಂಡಿತ. ಫಸ್ಟ್ ಸೆಷನ್ ಅವರು ಬಿಟ್ಕೊಂತು ಕಂಪ್ಲೀಟಾಗಿ ಬಿಟ್ಕೊಂತವ್ರೆ 100 ಬೆಲ್ಲಂತೂ ಸ್ಕೋರ್ ಮಾಡ್ತಾರೆ. 100 ಪ್ಲಸ್ ಅಂತೂ ಹೊಡೆದೇ ಹೊಡಿತಾರೆ. ಸೋನಲ್ ಅವರದನ್ನ ಅವ್ರು ಸ್ಕೋರ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಮೇನ್ ಸೋನಲ್ ಅವರ ವಿಕೆಟ್ ಹೋಗೋರು ನಮಗೆ. ಸೋನಲ್ ಅವ್ರ ವಿಕೆಟ್ ಎತ್ತೇ ಬೇಕು, ಆದಷ್ಟು ಬೇಗ. ಅವ್ರ ವಿಕೆಟ್ ಎಷ್ಟು ಬೇಗ ಎತ್ತುತ್ತಾರೋ ಮ್ಯಾಚ್ ನಿಂತಿರೋದೆ ಅವ್ರ ಮೇಲೆ, ಸೋನಲ್ ಮೇಲೆ. ಅವ್ರ ವಿಕೆಟ್ ಎಷ್ಟು ಬೇಗ ಎತ್ತುತ್ತಾರೋ ಇಂಡಿಯಾಗೆ ಅಷ್ಟು ಬೇಗ ವಿಕ್ಟ್ರಿ ಸಿಗುತ್ತೆ. ಒಂದು ವೇಳೆ ಅವ್ರನ್ನ ಬಿಟ್ಕೊಂಡ್ರು ಜಾಸ್ತಿ ಹಿಂದೆ ಅಂತಂದರೆ ಬ್ಯಾಕ್ ಫುಟ್ ಹೋಗ್ತಾ ಹೆಂಗಾಗುತ್ತೆ ಅಂತಂದರೆ, ಏನಾದ್ರು ಒಂದು ಮಿಡ್ ಸೆಷನ್ವರೆಗೂ ಆಡಿದ್ರು ಅಂತ ಅನ್ಕೊಳ್ಳಿ, ಸೆಕೆಂಡ್ ಸೆಷನ್ ಮಿಡ್ವರೆಗೂ ಆಡಿದ್ರು ಶ್ರೀಲಂಕಾದವ್ರು ಬ್ಯಾಟಿಂಗ್ನ ಅಂತ ಅನ್ಕೊಳ್ಳಿ, 150-160 ಹೊಡೆದ್ರು ಅಂತ ಅನ್ಕೊಳ್ಳಿ, ಟಾರ್ಗೆಟ್ನ ಸೆಟ್ ಮಾಡ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ ಅಥವಾ ಆಲ್ಔಟ್ ಆಗ್ತಾರೆ ಅಂತ ಅನ್ಕೊಳ್ಳಿ. ಅಲ್ಲಿಂದ ಚೇಸ್ ಮಾಡೋದಕ್ಕೆ ಇಂಡಿಯಾಗೆ ಕಷ್ಟ ಆದರೂ ಆಗಬಹುದು. ಯಾಕಂದರೆ ಡೇ 5 ವಿಕೆಟು ಸಿಕ್ಕಾಪಟ್ಟೆ ಡಿಟೇರೇಟ್ ಆಗಿರುತ್ತೆ. ಬ್ಯಾಟಿಂಗ್ ಆಡೋದಕ್ಕೆ ಅಷ್ಟು ಈಸಿ ಆಗಿರೋದಿಲ್ಲ. ಸೋನಲ್ ಅವರು ಕಾನ್ಫಿಡೆನ್ಸ್ ಕೊಟ್ಟರೆ ಗೆಲ್ಬೋದು, ಜೊತೆಗೆ ಡ್ರಾ ಮಾಡ್ಕೋಬೋದು ಶ್ರೀಲಂಕಾದವರು. ಅದು ಬಿಡ್ತು ಅಂದರೆ ಸೋನಲ್ ಆಡಿಲ್ಲ ಅಂತಂದರೆ, ಸೋನಲ್ ಬೇಗ ಔಟ್ ಆಯಿತು ಅಂದರೆ ಕತೆ ಮುಗಿದು ಶ್ರೀಲಂಕಾದವ್ರದ್ದು. ಸೊ ಈಸಿ ಇದೆ ಇಂಡಿಯಾಗೆ ಗೆಲ್ಲೋದಕ್ಕೆ. ಇನ್ಫ್ಯಾಕ್ಟು ಸೋನಲ್ ವಿಕೆಟ್ ಎತ್ತಬೇಕಷ್ಟೇ. ಒಬ್ಬರೇ ನಿಂತಿರೋದು ಮಧ್ಯ. ಇಂಡಿಯಾ ವಿಕ್ಟ್ರಿಗೂ ಜೊತೆಗೆ ಶ್ರೀಲಂಕಾನ ಡ್ರಾಗೂ ಮಧ್ಯದಲ್ಲಿ ನಿಂತಿರೋದು ಒಬ್ಬರನ್ನೇ, ಅದು ಸೋನಲ್. ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಅಲ್ಲ, ಇನ್ ಕೇಸ್ ಏನಾದರೂ ರಿವರ್ಸ್ ಆಯಿತು ಅಂತಂದರೆ ಈ ಪಂದ್ಯ ಹೆಂಗಿರ್ತದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಮಗ. ಫುಲ್ ಎಲ್ಲರೂ ಒಂದು ಗುಂಗಲ್ಲಿದ್ದೀವಿ, ಇಂಡಿಯಾ ಗೆಲ್ಲತ್ತೆ ಎಲ್ಲ ಡ್ರಾ ಆಗುತ್ತೆ, ಮೇನ್ ಇಂಡಿಯಾ ಗೆಲ್ಲತ್ತೆ ಅಂತ ಒಂದು ಗುಂಗಲ್ಲಿದ್ದೀವಿ. ರಿವರ್ಸ್ ಆಗಿ ಶ್ರೀಲಂಕಾ ಯಾರು ಗೆದ್ಬಿಡ್ತು ಅಂತ ಇಟ್ಕೊಳ್ಳಿ, ಅದರ ಸಂಚಲನ ಮೂಡಿಸ್ಬಿಡ್ತಾರೆ. ಹಂಗೇನೆ ಎಲ್ಲ ತಿರುಗಿ ನೋಡೋ ಥರ. ನೋಡಿ, ಯಾರು ಟೆಸ್ಟ್ ಮ್ಯಾಚ್ ನೋಡ್ತಾ ಇಲ್ಲ, ಎಲ್ಲ ತಿರುಗಿ ನೋಡೋ ಥರ ಮಾಡ್ಬಿಡ್ತಾರೆ ಶ್ರೀಲಂಕಾದವರು.